ಈ ಬೇಸಿಗೆಗಾಲದಲ್ಲಿ ನೀವು ಹೊರಗಡೆ ಕೆಲಸ ಮಾಡಿ ಅಥವಾ ಮನೆಯಲ್ಲೇ ಕುಳಿತಿದ್ದರೂ ಕೂಡ ನಿಮಗೆ ಸುಸ್ತಾಗ್ತಾ ಇರ್ತದೆ. ಯಾಕೆ ಸುಸ್ತಾಗುತ್ತೆ ಅಂತಂದರೆ ನೀರಿನ ಅಂಶ ಕಮ್ಮಿ ಆಗಿಬಿಟ್ಟು ನಮಗೆ ಡಿಹೈಡ್ರೇಷನ್ ಆಗಿ ಸುಸ್ತಾಗುತ್ತೆ ಅಂತ ಹೇಳ್ತಾರೆ. ಬಟ್ ಆಗತ್ತೆ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ, ನೀರು ತೊಗೊಂಡು ಹೋಗ್ತೀರಾ, ಕೆಲಸಕ್ಕೆ ಹೋಗಿರ್ತೀರ, ಅಲ್ಲೂ ನೀರು ತೊಗೊಂಡೋಗಿ ಅಲ್ಲೂ ಕುಡಿತೀರಾ, ಮನೇಲಿದ್ದು ನೀರು ಕುಡಿತೀರಾ. ಬಟ್ ಆದರೂ ಕೂಡ ನಿಮ್ಮ ಸುಸ್ತು ಕಡಿಮೆ ಆಗೋದಿಲ್ಲ. ಯಾಕೆ ಸುಸ್ತಾಗಿ ಕಡಿಮೆ ಆಗ್ತಿಲ್ಲ ಅಂತ ನೋಡೋದಾದರೆ, ನಮಗೆ ಕೇವಲ ನೀರಷ್ಟೇ ಅಲ್ಲ ಬೇಕಾಗಿರೋದು ಸುಸ್ತು ಕಡಿಮೆ ಆಗಲಿಕ್ಕೆ, ನೀರಿನ ಜೊತೆಗೆ ನಮಗೆ ಮಿನರಲ್ಸ್ ಕೂಡ ಅವಶ್ಯಕತೆ ಇರುತ್ತೆ. ಮಿನರಲ್ಸ್ ಅಂದರೆ ಯಾವ್ದ್ಯಾವುದು? ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಕ್ಲೋರೈಡು, ಜಿಂಕು, ಹೀಗೆ ಮ್ಯಾಂಗನೀಸು, ಮೆಗ್ನೀಷಿಯಮು, ಅನೇಕ ಮಿನರಲ್ಸ್ ಅವಶ್ಯಕತೆ ಕೂಡ ಇರುತ್ತೆ. ಬಟ್ ನಾವು ಇವತ್ತು ಕುಡಿತಿರ್ತಕ್ಕಂಥದ್ದು ಯಾವುದೇ ಒಂದು ನೀರಂತ ನೀವು ಕುಡಿದ್ರು, ಅದರಲ್ಲಿರ್ತಕ್ಕಂಥದ್ದು ಕೇವಲ H2O ನೀರು ಮಾತ್ರ. ಅದರಲ್ಲಿ ಕಂಪ್ಲೀಟಾಗಿ ಮಿನರಲ್ಸನ್ನು ತೆಗೆದುಹಾಕಿರ್ತಾರೆ, ಡಿಮಿನರಲೈಸ್ಡ್ ವಾಟರ್ ಅದು. ಹಾಗಾಗಿ ಇಂಥ ನೀರನ್ನು ಕುಡಿದಾಗ ನಮ್ಮ ಸುಸ್ತು ಕಡಿಮೆ ಆಗೋದಿಲ್ಲ. ಸರಿ, ಆಗಿದ್ರೆ ನಾವು ಏನು ಮಾಡಬೇಕು ಅಂತ ಆದರೆ, ನೋಡಿ, ಇದು ಅರ್ಧ ಲೀಟ್ರು, 1 ಲೀಟ್ರಷ್ಟು ನೀರನ್ನು ತೊಗೊಳ್ಳಿ. ನೀವು 1 ಲೀಟ್ರಷ್ಟು ನೀರನ್ನ ಒಂದು ಬಾಟಲ್ ತೊಗೊಂಡ್ಬಿಟ್ಟು ಆ ಬಾಟ್ಲಿಗೆ ಏನು ಮಾಡಬೇಕು ಅಂತಂದರೆ, ಉಪ್ಪು, ನೋಡಿ, ಕಾಮನ್ ಸಾಲ್ಟ್ ಇದು. ವೈಟ್ ಸಾಲ್ಟ್, ನಾರ್ಮಲಾಗಿ ಮನೇಲಿ ಯೂಸ್ ಮಾಡ್ತಕ್ಕಂಥ ಒಂದು ಸಾಲ್ಟ್ ಇದೆಯಲ್ಲ, ಸಾಲ್ಟ್ ಒಂದಿದೆ. ಇನ್ನೊಂದು ಏನಿದೆ ಅಂತಂದರೆ ಪಿಂಕ್ ಸಾಲ್ಟ್ ಅಂತಿದ್ದೀವಿ. ರಾಕ್ ಸಾಲ್ಟ್ ಅಂತ ಕರಿತೀವಿ, ಅಥವಾ ಸೈಂಧವ ಲವಣ ಅಂತ ಕೂಡ ಕರೀತಾರೆ ಇದನ್ನು. ನೀವು 1 ಲೀಟ್ರಷ್ಟು ನೀರು ತೊಗೊಳ್ಳಿ. ಆ ನೀರಿಗೆ 1 ಪಿಂಚಷ್ಟು ನಾರ್ಮಲ್ ಸಾಲ್ಟನ್ನು ಹಾಕ್ಕೊಳ್ಳಿ. ಜಸ್ಟ್ ಒಂದು ಚಿಟಿಗೆಯಷ್ಟು ಹಾಕಿ. ಹಾಗೆ 1 ಚಿಟಿಗೆಯಷ್ಟು ಈ ಒಂದು ಪಿಂಕ್ ಸಾಲ್ಟ್, ಸೈಂಧವ ಲವಣ ಇದೆಯಲ್ಲ, ಇದನ್ನು ಹಾಕ್ಕೊಳ್ಳೋದು. ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು, ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ಇಂಥ ನೀರನ್ನು ನೀವು ಕ್ಯಾರಿ ಮಾಡಿದರೆ ಇದರಲ್ಲಿ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ, ನಿಮಗೆ ಸುಸ್ತಾಗಲ್ಲ. ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅಂತಂದರೆ, ನೋಡಿ, ಏನಿದೆ ಈ ಒಂದು ಸಾಲ್ಟ್, ನಾರ್ಮಲ್ ಸಾಲ್ಟ್ ಏನು ನಾವು ಯೂಸ್ ಮಾಡ್ತೀವಲ್ಲ, ಈ ಸಾಲ್ಟಲ್ಲಿ ಇರ್ತಕ್ಕಂಥದ್ದು ಸೋಡಿಯಮ್ ಕ್ಲೋರೈಡ್. ಯಥೇಚ್ಛವಾಗಿ ನಮಗೆ ಸೋಡಿಯಮ್ ಮತ್ತು ಕ್ಲೋರೈಡ್ ಅಂಶ ಇದರಲ್ಲಿ ಸಿಗುತ್ತೆ. ಈ ಕಡೆ ಬರೋದಾದರೆ ಈ ಒಂದು ಪಿಂಕ್ ಸಾಲ್ಟ್ ಏನಿದೆಯಲ್ಲ, ಈ ಒಂದು ಪಿಂಕ್ ಸಾಲ್ಟ್ನಲ್ಲಿ ಸೋಡಿಯಂ ಕ್ಲೋರೈಡ್ ಯಥೇಚ್ಛವಾಗಿದೆ. ಬರೀ ಸೋಡಿಯಂ ಕ್ಲೋರೈಡ್ ಅಷ್ಟಿಲ್ಲ, ಇದರಲ್ಲಿ ಪೊಟ್ಯಾಷಿಯಮ್ ಕೂಡ ಇರುತ್ತೆ, ಮೆಗ್ನೀಷಿಯಮ್ ಕೂಡ ಇರುತ್ತೆ, ಕ್ಯಾಲ್ಶಿಯಂ ಕೂಡ ಇರುತ್ತೆ, ಹಾಗೆ ಐರನ್ ಕೂಡ ಇರುತ್ತೆ. ಅದಷ್ಟಲ್ಲದೆ ಇನ್ನೊಂದಿಷ್ಟು ಮಿನರಲ್ಸ್ ಈ ಒಂದು ಪಿಂಕ್ ಸಾಲ್ಟಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಕಾಪರ್ ಸಿಗುತ್ತೆ, ಜಿಂಕ್ ಸಿಗುತ್ತೆ, ಮ್ಯಾಂಗನೀಸ್ ಸಿಗುತ್ತೆ, ಹಾಗೂ ಸಲ್ಫರ್ ಕೂಡ ಈ ಒಂದು ಪಿಂಕ್ ಸಾಲ್ಟಲ್ಲಿ ಸಿಗುತ್ತೆ. ಅಂದರೆ ಆಲ್ಮೋಸ್ಟ್ ಆಲ್ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಮಿನರಲ್ಸು ಕೂಡ ಈ ಒಂದು ಪಿಂಕ್ ಸಾಲ್ಟು ಮತ್ತು ಈ ಒಂದು ವೈಟ್ ಸಾಲ್ಟ್ ಇವೆರಡನ್ನೂ ನಾವು ಕಾಂಬಿನೇಷನಲ್ಲಿ ಯೂಸ್ ಮಾಡಿದಾಗ ದೇಹಕ್ಕೆ ಎಲ್ಲ ರೀತಿಯ ಒಂದು ಮಿನರಲ್ಸ್ ಸಿಗುತ್ತೆ. ಹಾಗಾಗಿ ಈ ಸಾಲ್ಟ್, 2 ಸಾಲ್ಟನ್ನು ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಿ ಅದ್ರ ನೀರು ಜೊತೆಗೆ ಮಿಕ್ಸ್ ಮಾಡಿ ಯೂಸ್ ಮಾಡಿದಾಗ ನಮಗೆ ಕೇವಲ ನೀರಲ್ಲ, ಇದ್ರ ಜೊತೆಗೆ ಅನೇಕ ಮಿನರಲ್ಸ್ ಕೂಡ ನಮ್ಮ ದೇಹ ಸೇರುತ್ತೆ. ಮತ್ತು ಸುಸ್ತನ್ನು, ಮಸಲ್ಸಿಗೆ ಬೇಕಾಗಿರ್ತಕ್ಕಂಥ ಇವು ಮಿನರಲ್ಸನ್ನು ಪ್ರೊವೈಡ್ ಮಾಡಿಬಿಟ್ಟು ಸುಸ್ತನ್ನು ಕಡಿಮೆ ಮಾಡುತ್ತೆ. ನೀವು ಹೊರಗಡೆ ಹೋಗ್ತೀರಾ, ಹೊರಗಡೆ ಹೋಗಿ ಬಿಸಿಲಲ್ಲಿ ಕೆಲಸ ಮಾಡ್ತಿರ್ತೀರ, ಸುಸ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಸಾಮಾನ್ಯವಾಗಿ ಒಂದು ಜ್ಯೂಸನ್ನು ಕುಡಿತೀರಾ ಅಥವಾ ಎಳ್ನೀರನ್ನು ಕುಡಿತೀರಾ. 50-60 ರೂಪಾಯಿ ಕೊಟ್ಟು ಎಳ್ನೀರು ಅಥವಾ 100 ರೂಪಾಯಿ ಕೊಟ್ಬಿಟ್ಟು ಜ್ಯೂಸನ್ನು ಕುಡಿತೀರಾ. ಬಟ್ ಅದರ ಬದಲಾಗಿ ನೀವು ಒಂದು ಬಾಟಲ್ ನೀರನ್ನು ಕ್ಯಾರಿ ಮಾಡಿ, ಆ ಒಂದು ಬಾಟಲ್ ನೀರಲ್ಲಿ ಒಂದೊಂದು ಚಿಟಿಕೆ 2 ರೀತಿಯ ಸಾಲ್ಟನ್ನು, ಒಂದು ಪಿಂಕ್ ಸಾಲ್ಟು, ಒಂದು ವೈಟ್ ಸಾಲ್ಟ್, ಎರಡನ್ನೂ ಹಾಕ್ಕೊಂಡು ಹೋಗಿ ಇದನ್ನು ಯೂಸ್ ಮಾಡಿದರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಏನು ಇದರಲ್ಲಿ ವೇರಿಯೇಷನ್ ಆಗೋದಿಲ್ಲ, ಏನೂ ಚೇಂಜಸ್ ಆಗೋಲ್ಲ, ನಾರ್ಮಲ್ ಟೇಸ್ಟ್ ಇರುತ್ತೆ. ಹಾಗೆ ನಮ್ಮ ಹೆಲ್ತ್ ಕೂಡ ಕಾಪಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಂಡು ಆರೋಗ್ಯವಾಗಿರಿ. ನಮಸ್ಕಾರ.